ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಆರೋಗ್ಯ ನಿರೀಕ್ಷಕರನ್ನು ಮಾಡಿದ ಸರ್ಕಾರಕ್ಕೆ, ಆರೋಗ್ಯ ನಿರೀಕ್ಷಕರನ್ನು ಮಾಡಿದ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ರೈತರ ಮಕ್ಕಳನ್ನು ಮಾಡಿದ ಸರ್ಕಾರಕ್ಕೆ, ರೈತರ ಮಕ್ಕಳನ್ನು ಮಾಡಿದ ಸರ್ಕಾರಕ್ಕೆ. ಸರ್, ನನ್ನ ಹೆಸರು ರಾಘವೇಂದ್ರ HT ಅಂತ. ನಾವು ಸುಮಾರು ಹೆಲ್ತ್ ಇನ್ಸ್ಪೆಕ್ಟರ್ ಮುಗಿಸಿ 6-7 ವರ್ಷ ಕಂಪ್ಲೀಟ್ ಆಯಿತು. 8 ವರ್ಷದಿಂದ ಕಾಲ್ಫರ್ ಆಗಿಲ್ಲ. ಯಾವುದೇ ಕಾರಣಕ್ಕೂ ಸರ್ಕಾರಿ ನಮಗೆ ಪ್ರೈವೇಟ್ ಸೆಕ್ಟರಲ್ಲಿ ಅವಕಾಶ ಇಲ್ಲ. ಇರೋ ಗೌರ್ಮೆಂಟ್ ಪೋಸ್ಟ್ಗಳನ್ನ ರೆಕಮೆಂಡ್ ಮಾಡ್ತಿಲ್ಲ. ಪ್ರೈವೇಟ್ ಸೆಕ್ಟರಲ್ಲಿ ಅವಕಾಶ ಇಲ್ಲದಲ್ಲೇ ನಾವೆಲ್ಲರೂ ವರ್ಷದಿಂದ ವರ್ಷ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಿದೆ. ಈಗೇನು ನೋಡ್ತಿದ್ದೀರಾ, ಸುಮಾರು 1,000-2,000 ಜನ ಸ್ಟೂಡೆಂಟ್ಸ್ ಸೇರಿದ್ದಾರೆ ಆಲ್ರೆಡಿ. ಇವಾಗ ನಮ್ಮ ಬೇಡಿಕೆ ಇಷ್ಟೇ, FD-ನಲ್ಲಿ ಏನು 2,692 ಪೋಸ್ಟು ಅಪ್ರೂವಲ್ಗೆ ಹೋಗಿದೆ, ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅಪ್ರೂವಲ್ ಮಾಡಿ ಆದಷ್ಟು ಬೇಗ ನೋಟಿಫಿಕೇಶನ್ನ ರೆಡಿ ಮಾಡಿ. ಎಲ್ಲ ಕೆಲಸನೂ ಮುಗಿದಿದೆ. ಇನ್ನೇನಿದ್ರು ಹೆಲ್ತ್ ಮಿನಿಸ್ಟ್ರು, ಹೆಲ್ತ್ ಕಮಿಷನರ್ ಇಬ್ಬರೇ ಡಿಸೈಡ್ ಮಾಡಬೇಕಾಗಿರೋದು. FD-ನಲ್ಲಿ ಅಪ್ರೂವಲ್ ತೊಗೊಂಡು ಆದಷ್ಟು ಬೇಗ ನೀವು ಏನಾದರೂ ನೋಟಿಫಿಕೇಶನ್ ಹೊಡಿಸಿದ್ರೆ 2,000 ಜನದ ಸ್ಟೂಡೆಂಟ್ಗಳನ್ನ ಲೈಫ್ ಉಳಿಸ್ದಂಗಾಗುತ್ತೆ. ದಯಮಾಡಿ ರೆಕ್ರೂಟ್ಮೆಂಟ್ನ ಆದಷ್ಟು ಬೇಗ ಫಿಲಪ್ ಮಾಡಿ. ನೀವು ಫಿಲಪ್ ಮಾಡೋವರೆಗೂ ನಾವು ಫ್ರೀಡಮ್ ಪಾರ್ಕಿಂದ ಎದ್ದೋಗಲ್ಲ. ಸಚಿವರು ಬಂದು ಇಲ್ಲಿ ನಮ್ಗೆ ಆಶ್ವಾಸನೆ ಕೊಟ್ಟು, ಆಶ್ವಾಸನೆ ಏನಿಲ್ಲ ಸರ್. ಇರೋ ಫೈಲ್ನ FD-ಲಿರೋ ಫೈಲ್ನ ಕ್ಲಿಯರ್ ಮಾಡಬೇಕು ಸರ್, ಅಷ್ಟೇ ನಮ್ಮ ಬೇಡಿಕೆ ಇರೋದು. 2,692 ಹುದ್ದೆಗಳು ಏನಿದೆ ಸರ್ಕಾರದಲ್ಲಿ ಅದಷ್ಟನ್ನು ಭರ್ತಿ ಮಾಡಿಕೊಡ್ಬೇಕು. ಎಲ್ಲ ರೈತರ ಮಕ್ಕಳಿದ್ದೀವಿ, ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಮಾಡೋಕೆ ನಾವು ರೆಡಿ ಇದ್ದೀವಿ. ಆದರೆ ನಮಗೆ ಕಳೆದ 8 ಇಯರ್ಸಿಂದ ನಮಗೆ ಕಾಲ್ಫರ್ ಮಾಡಿಲ್ಲ. ಹಂಗಂತ ಪ್ರೈವೇಟಲ್ಲಿ ಕೂಡ ನಮಗೆ ಕೆಲಸ ಇಲ್ಲ. ನಾವು ಕೋರ್ಸ್ ತುಂಬ ಕಷ್ಟಪಟ್ಟು ನಮ್ಮ ಪೇರೆಂಟ್ಸ್ ಓದಿಸಿದ್ದಾರೆ. ನಮ್ಮನ್ನು ಇವತ್ತು ಸಿಗುತ್ತೆ ನಾಳೆ ಸಿಗುತ್ತೆ ಅಂತ ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ದೀವಿ. ಆದರೆ ನಮಗೂ ಸರ್ಕಾರ ನಮ್ಮನ್ನು ಯಾಕೆ ನೋಡ್ತಾ ಇಲ್ಲ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ಇವತ್ತು ಸಚಿವರು ಬಂದು ಆನ್ ದಿ ಸ್ಪಾಟ್ ನಮಗೆ ಆಶ್ವಾಸನ ಎಲ್ಲ ನಮಗೆ ಬೇಡ, ನಾವು ಮಾಡೇ ಮಾಡ್ತೀವಿ ಅಂತ ಬರೆದು ಕೊಟ್ಟು ಹೋದ್ರವರೆಗೂ ನಾವು ಇಲ್ಲಿಂದ ಹೋಗಲ್ಲ ಸರ್. ಅದೆಷ್ಟು ದಿನ ಆಗುತ್ತೆ ನಾವು ಇಲ್ಲೇ ಇಟ್ಬಿಟ್ಟು ಅದೇನಿದೆ ನಾವು ಏನಕ್ಕೆ ಬಂದಿದ್ದೀವೋ ಅದನ್ನ ನಾವು ಕ್ಲಿಯರ್ ಮಾಡ್ಕೊಂಡೇ ಒಬ್ಬ ಸಲ ಸರ್ ನಾವು ಸ್ಟ್ರೈಕ್ ಮಾಡೋದಕ್ಕೆ. ಆದರೆ ಯಾರು ನಮಗೆ ರೆಸ್ಪಾಂಡ್ ಆಗ್ತಾ ಇಲ್ಲ. ಕಳೆದ ಸರ್ಕಾರದಲ್ಲೂ ಕೂಡ ನಮಗೆ ಬರೀ ಆಶ್ವಾಸನೆಗಳ ಮುಖಾಂತರನೇ ಕಾಲಹರಣ ಮಾಡ್ತವ್ರೆ ಹೊರತು ಯಾರು ಕೂಡ ನಮ್ಮನ್ನ ರೆಸ್ಪಾಂಡ್ ಮಾಡ್ತಾ ಇಲ್ಲ. ನಮ್ಮ ಕೆಲಸನ ರಿಕ್ರೂಟ್ಮೆಂಟ್ನ ಮಾಡ್ತಾ ಇಲ್ಲ. ಸೊ ದಯವಿಟ್ಟು ನಮ್ಗೇನು ಅಂತಂದ್ರೆ, ಇವಾಗ ಈ ಬಂದಿರೋ ಸಚಿವರು ನಮಗೆ ಇಲ್ಲಿ ಬಂದ್ಬಿಟ್ಟು ಈ ಜಾಗಕ್ಕೆ ಬಂದ್ಬಿಟ್ಟು ನಮಗೆ ನಮ್ಮ ಕೆಲಸ ಏನೈತಿ FD-ಲಿರೋ ಫೈಲ್ನ ಕ್ಲಿಯರ್ ಮಾಡ್ಕೊಡ್ಬೇಕು ಸರ್. ಇಷ್ಟೇ ನಮ್ಮ ಬೇಡಿಕೆ. ಎಲ್ಲರೂ ರೈತರ ಮಕ್ಕಳಿದ್ದೀವಿ, ಬಡವ್ರ ಮಕ್ಕಳಿದ್ದೀವಿ. ಇಲ್ಲಿ ಯಾರು ಕೋಟಿಗಳ ಮಕ್ಕಳು ಯಾರು ಬಂದಿಲ್ಲ ಸರ್. ಈಗ ಬಂದಿರೋರು ಎಲ್ಲರೂ ಬಡವ್ರ ಮಕ್ಕಳೇ, ರೈತರ ಮಕ್ಕಳೇನೆ. ಇವ್ರಿಗೆಲ್ಲರಿಗೂ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಸರ್.